ಸೊ ನೀವು ಅಬ್ಸರ್ವ್ ಮಾಡಿದಿರ ಇಲ್ವೋ ಗೊತ್ತಿಲ್ಲ, ಈ ಕೋವಿಡ್ ಬಂದೋದ್ಮೇಲೆ ನಾಳೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಏನಕ್ಕಂತ ಹೇಳಿದರೆ, ನಾವೇ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನ ನೋಡಿಬಿಟ್ಟಿದ್ದೀವಿ. 45 ಒಳಗಡೆ ಇರೋರು ತುಂಬ ಅರ್ಲಿ ಡೆತ್ ಆಗ್ತಾ ಇದ್ದಾರೆ. ಅದು ಅವರ ಒಂದು ಸ್ಟ್ರೆಸ್ಸಿಗೆ ಆಗ್ತಾ ಇದ್ದಾರೋ ಏನಾಗ್ತಾ ಇದ್ದಾರೋ, ಬಟ್ ಏನೋ ಕಾಯಿಲೆ ಇರಲ್ಲ. ಇವಾಗ ಮಾತಾಡ್ಸಿರ್ತೀವಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗಿರಲ್ಲ. ಸೊ ನಾಳೆ ಅನ್ನೋ ಪದಕ್ಕೆ ನಂಬಿಕೆನೇ ಇಲ್ಲ ಅಂತ ಹೇಳಿದ ಮೇಲೆ, ಸೊ ಇವತ್ತಿನ ಖುಷಿನ ನಾವ್ಯಾಕೆ ಕಳ್ಕೋಬೇಕು ಅಲ್ವಾ? ಇವತ್ತಿನ ಖುಷಿ ನಾವು ಕಳೆದು ನಾಳೆಗೆ ಅಂತ ಇಡ್ತೀವಿ ಅಂತ ಹೇಳಿದರೆ, ನಮ್ಮಂಥ ಮೂರ್ಖರು ಬೇರೆ ಯಾರೂ ಇಲ್ಲ. ಇವತ್ತು ನಾವು ದುಡ್ದಿದ್ದೀವಿ, ನಾವು ಮಾಡಿದ್ದೀವಿ ಅಂದರೆ ಅದನ್ನು ನಾವು ಅನುಭವಿಸ್ಬೇಕು. ಯಾರಿಗೋ ಮಾಡಿಡೋದಕ್ಕೋಸ್ಕರ ನಾವಿಲ್ಲಿ ಭೂಮಿ ಮೇಲೆ ಬಂದಿಲ್ಲ. ನಾವು ದುಡಿತೀವಿ, ನಾವು ಮಾಡ್ತೀವಿ ಅಂದಾಗ ನಮ್ಮ ಖುಷಿ, ನಮ್ಮ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ಇವರ ಖುಷಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಟ್ಟರೆ ಯಾರಿಗೋ ನಾವು ಮಾಡಿಟ್ಟು ನಾವು ಹೆಸರು ಮಾಡಿ ನನಗೊಂದು ಕಿರೀಟ ಹಾಕಿದ್ದಾರೆ ಅಂದರೆ ಮೇಲೋಗಿ ಒಂದು ಸನ್ಮಾನ ಮಾಡ್ತಾರಾ? ಇಲ್ಲ ಅಲ್ವಾ? ಸೊ ಇದನ್ನು ನಾವು ನೆನಪಲ್ಲಿಟ್ಕೊಂಡು ಜೀವನದಲ್ಲಿ ಹೆಜ್ಜೆ ಇಡಬೇಕಾಗುತ್ತೆ. ಸೊ ಈ ಮಾತು ಏನು